ಗೊತ್ತಿರಬಹುದು. ಇಡೀ ದೇಶದ ಒಳಗಡೆ 17 ರಾಜ್ಯಗಳು ಮೀಸಲಾತಿಯನ್ನ ವರ್ಗೀಕರಣ ಮಾಡಬಾರದು ಅಂತ ಹೇಳಿದ್ವು. 11 ರಾಜ್ಯಗಳು ಮೀಸಲಾತಿಯ ವರ್ಗೀಕರಣ ಮಾಡಬಹುದು ಅಂತ ಹೇಳಿದ್ವು. ಇನ್ನೊಂದು 2-3 ರಾಜ್ಯಗಳು ಮೀಸಲಾತಿಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ತಟಸ್ಥ ನಿಲುವನ್ನ ತಾಳಿದ್ವು. ಈ ಎಲ್ಲವನ್ನು ಪರಿಗಣಿಸಿ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯ ಬರಬೇಕಾಗಿತ್ತು. ಆದರೆ ಸುಪ್ರೀಂ ಕೋರ್ಟು ಈ ವಿಚಾರದಲ್ಲಿ ಸಮುದಾಯಗಳ ಅಭಿಪ್ರಾಯಗಳನ್ನ, ರಾಜ್ಯ ಸರ್ಕಾರದ ಅಭಿಪ್ರಾಯಗಳನ್ನ ಇನ್ನೊಂದಿಷ್ಟು ಪರಾಮರ್ಶೆ ಮಾಡುವುದರ ಬದಲಾಗಿ ಅಥವಾ ಮಾಡುವ ಅಗತ್ಯ ಇತ್ತು, ಒಳ ಮೀಸಲಾತಿ ಮಾಡಬಹುದು, ರಾಜ್ಯ ಸರ್ಕಾರಗಳಿಗೆ ಅದರ ಅಧಿಕಾರ ಇದೆ ಅಂತ ಹೇಳಿ ಶರವತ್ತಿಗೆ ಆದೇಶ ಮಾಡಿದೆ. ಆದರೆ ರಾಜ್ಯಗಳು ಬಹುತೇಕ ರಾಜ್ಯಗಳು ಬೇಡ ಅಂತ ಹೇಳಿ, ಇದರ ಜೊತೆಗೆ ಕೇಂದ್ರ ಸರ್ಕಾರ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ವರದಿಯನ್ನು ತಗೊಂಡು ಆ ವರದಿ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನು ಕೊಡ್ತು. ಏನು ಅಫಿಡವಿಟ್? ಮೀಸಲಾತಿ ವರ್ಗೀಕರಣ ಮಾಡುವುದರ ಪರವಾಗಿ ಕೇಂದ್ರ ಸರ್ಕಾರ ಇದೆ, ಹಾಗಾಗಿ ನ್ಯಾಯಾಲಯ ಇದು ಕುರಿತಂತೆ ನಿರ್ಧಾರ ಮಾಡಬೇಕು, ಆದೇಶ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಅಭಿಪ್ರಾಯವೂ ಹಾಗೆ ಇತ್ತು. 11 ರಾಜ್ಯಗಳ ಸರ್ಕಾರಗಳ ಅಭಿಪ್ರಾಯಗಳು ಕೂಡ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕಂತ ಹೇಳಿತ್ತು. ಇದನ್ನೆಲ್ಲವನ್ನು ಕನ್ಸಿಡರ್ ಮಾಡಿ ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಬಿಟ್ಟು ಕೊಡುವಾಗ ಹೇಳಿರುವಂತಹ 2 ಮಾನದಂಡಗಳೇನು? ಒಂದು, ಹಿಂದುಳಿದಿರುವಿಕೆಯನ್ನು ಸಾಧನಪಡಿಸಬೇಕು ಮತ್ತು ಪ್ರಾಯೋಗಿಕವಾಗಿರುವಂತಹ ಡಾಟಾ, ದತ್ತಾಂಶ, ಎಂಪಿರಿಕಲ್ ಡಾಟಾ ಅಂತ ಹೇಳ್ತೀವಿ, ಅದನ್ನ ಒದಗಿಸಬೇಕು. ಈ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 101 ಜಾತಿಗಳಿದ್ದಾವೆ. 101 ಜಾತಿಗಳಲ್ಲಿ ಯಾರು ಹಿಂದುಳಿದಿದ್ದಾರೆ, ಯಾರು ಮುಂದಿದ್ದಾರೆ ಅಂತ ಹೇಳಿ ಯಾವ ದಾಖಲೆಗಳು ಅಧ್ಯಯನಗಳಾಗಿದ್ದಾವೆ? ಯಾವುದೂ ಆಗಿಲ್ಲ. ಹಿಂದೆ ಸದಾಶಿವ ಆಯೋಗದಲ್ಲಿ ಅಧ್ಯಯನ ಆಗಿತ್ತು ಅಂತ ಹೇಳ್ತಾರೆ. ಅದರ ಸೋರಿಕೆ ಆಗಿರೋ ವರದಿಯಲ್ಲಿ ಇರುವಂತಹ ಅಂಕಿಅಂಶಗಳು ಬಹಳ ತಪ್ಪಾಗಿದ್ದಾವೆ. ಸರಿಯಾಗಿ ಸರ್ವೆ ಮಾಡಿಲ್ಲ, ಆ ಸಮುದಾಯಗಳ ಜನಸಂಖ್ಯೆ ಸರಿಯಾಗಿ ಬಂದಿಲ್ಲ, ಅಲ್ಲಿ ನೌಕರು ಎಷ್ಟಿದೆ, ಭೂಮಿ ಎಷ್ಟಿದೆ, ಮನೆ ಎಷ್ಟಿದೆ, ಬಡತನ ಇರುವಂತಂದ್ರೆ ಅದರಲ್ಲಿ ಸರಿಯಾದ ಡಾಟಾ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ವಿರೋಧ ಮಾಡಿದ್ವಿ. ಹಾಗಾದ್ರೆ ಈಗ ಸರ್ಕಾರದ ಎದುರುಗಡೆ ಚಾಲೆಂಜಸ್ ಏನು? ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರದಲ್ಲಿ ಕೇಂದ್ರ ಸರ್ಕಾರ ಗೈಡ್ಲೈನ್ ಮಾಡಿ ಹೊಸ ಅಧ್ಯಯನವನ್ನು ದೇಶದಲ್ಲಿ ಮಾಡಬೇಕು. ಪ್ರತಿ 10 ವರ್ಷಕ್ಕೆ ನಾವು ಜನಗಣತಿ ಮಾಡ್ತಾ ಇದ್ವಿ ಭಾರತ ದೇಶದೊಳಗಡೆ. ಈ 21 ಆಗಬೇಕಾಗಿರೋ ಜನಗಣತಿ ಏನು ಪ್ರಾರಂಭನೇ ಆಗಿಲ್ಲ. ಮತ್ತೆ ಜನಗಣತಿ ಬೇರೆ, ಜಾತಿ ಗಣತಿ